ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕೆ ಮಲ್ಲಿಕಾರ್ಜುನ, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್, ಬಳ್ಳಾರಿ. ಇವತ್ತು ನಾನು ಆಯ್ಕೆ ಮಾಡಿಕೊಡ್ತಕ್ಕಂಥ ವಿಷಯ ಭಾರತದ ಸಂವಿಧಾನದಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ವಿಧಾನ. ಮೊದಲದಾಗಿ ಪೀಠಿಕೆ ಅಥವಾ ಇಂಟ್ರಡಕ್ಷನ್. ಪ್ರತಿಯೊಂದು ದೇಶದ ಸಂವಿಧಾನಗಳು ತನ್ನದೇ ಆಗಿರ್ತಕ್ಕಂಥ ತಿದ್ದುಪಡಿ ವಿಧಾನಗಳನ್ನು ಅಳವಡಿಸಿಕೊಂಡಿರ್ತವೆ. ಏಕೆಂದರೆ ಇಲ್ಲಿ ಸಂವಿಧಾನವು ತನ್ನದೇ ಆಗಿರ್ತಕ್ಕಂಥ ತಿದ್ದುಪಡಿಯನ್ನು ಯಾಕೆ ಅಳವಡಿಸ್ಕೊಂಡಿರ್ತವೆ ಅಂದರೆ, ಸಮಾಜ ಬದಲಾವಣೆ ಆಗ್ತಾ ಇರುತ್ತೆ. ಸಮಾಜ ಬದಲಾವಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನ ಸಹ ಕೆಲವು ಸಲ ಬದಲಾವಣೆ ಮಾಡಬೇಕಾಗುತ್ತೆ. ಆದರೆ ತಿದ್ದುಪಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಸಂವಿಧಾನಗಳು ಬಹಳ ಸರಳವಾಗಿವೆ, ಕೆಲವು ಸಂವಿಧಾನಗಳು ಬಹಳ ಕಠಿಣವಾಗಿವೆ. ತಿದ್ದುಪಡಿಯ ವಿಧಾನದ ಆಧಾರದ ಮೇಲೆ ಯಾವ ಸಂವಿಧಾನ ಸರಳವಾಗಿದೆ ಮತ್ತು ಯಾವ ಸಂವಿಧಾನ ಕಠಿಣವಾಗಿದೆ ಅಂತ ನಾವು ತೀರ್ಮಾನ ಮಾಡ್ಬೋದು. ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ಸರಳ ಸಂವಿಧಾನ ಅಂತಂದರೆ, ಸುಲಭವಾಗಿ ತಿದ್ದುಪಡಿ ಮಾಡ್ತಕ್ಕಂಥ ಸಂವಿಧಾನ ಅಂದರೆ ಬ್ರಿಟನ್ ಸಂವಿಧಾನ. ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ಕಠಿಣ ಸಂವಿಧಾನ ಅಂದರೆ ಅಮೆರಿಕ ಸಂವಿಧಾನ. ಆದರೆ ನಮ್ಮ ಭಾರತ ಸಂವಿಧಾನ ಬಹಳ ಸರಳವೂ ಅಲ್ಲ, ಬಹಳ ಸುಲಭವೂ ಅಲ್ಲ, ಅವೆರಡರ ಮಿಶ್ರಣವನ್ನು ಒಳಗೊಂಡಿದೆ. ಅಂದರೆ ಭಾಗಶಃ ನಮ್ಯ ಅಥವಾ ಭಾಗಶಃ ಅನಮ್ಯ, ಪಾರ್ಟ್ಲಿ ಫ್ಲೆಕ್ಸಿಬಲ್ ಆ್ಯಂಡ್ ಪಾರ್ಟ್ಲಿ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂತ ನಾವು ಹೇಳ್ತೀವಿ. ಹೀಗಾಗಿ ಈ ಒಂದು ನಮ್ಮ ಭಾರತದ ಸಂವಿಧಾನವನ್ನು ನಾವು ತಗೊಂಡಾಗ ನಮ್ಮ ಭಾರತದ ಒಂದು ಸಾಮಾಜಿಕ, ಆರ್ಥಿಕ, ರಾಜಕೀಯ ಪರಿಸ್ಥಿತಿ ತಕ್ಕಂತೆ ಇಲ್ಲಿ ಬದಲಾವಣೆ ಮಾಡಬೇಕಾಗುತ್ತೆ. ಆದರೆ ಸಂವಿಧಾನ ರಚನಾಕಾರರು ಈ ಒಂದು ಭವಿಷ್ಯತ್ತಿನ ಎಲ್ಲ ನಿರೀಕ್ಷೆಗಳನ್ನು ಇಟ್ಟುಕೊಂಡು ಬದಲಾವಣೆ ಮಾಡಬೇಕಂತ ಹೇಳಿದರೆ, ಏಕೆಂದರೆ ಸಂವಿಧಾನ ಬರೆದಾಗ ಮುಂದಿನ ದಿನಗಳಲ್ಲಿ ಯಾವ ಘಟನೆಗಳು ಘಟಿಸ್ತವೆ, ಮುಂದಿನ ಭವಿಷ್ಯತ್ತು ಯಾವ ರೀತಿ ಇರುತ್ತೆ, ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತೇಳಿ ನಿರೀಕ್ಷೆ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಮುಂದೆ ಬದಲಾವಣೆಗಳಾದಾಗ ಕೆಲವೊಂದು ವಿಧಿಗಳನ್ನು ಸಂವಿಧಾನದಲ್ಲಿ ಬದಲಾವಣೆ ಮಾಡಿಕೊಳ್ಳೋಕ್ಕಾಗುತ್ತೆ, ಅಥವಾ ಹೊಸ ವಿಧಿಗಳನ್ನು ಕೆಲವು ಸಲ ಸೇರಿಸಬೇಕಾಗ್ತದೆ. ಅಂದರೆ ದೇಶದ ಒಂದು ಬದಲಾದ ಸಾಮಾಜಿಕ, ಆರ್ಥಿಕ ಸನ್ನಿವೇಶಕ್ಕೆ ತಕ್ಕಂತೆ ಹೊಂದಿಕೊಳ್ಳುವ ಗುಣ ಈ ಒಂದು ಸಂವಿಧಾನ ಪಡೆದಿರಬೇಕು. ಆದ್ದರಿಂದ ಅದು ತಕ್ಕ ಮಟ್ಟಿಗೆ ನಮ್ಯವಾಗಿರಬೇಕಂತ ಹೇಳ್ತಾರೆ. ಬಟ್ ಬಹಳ ನಮ್ಯತೆಯೂ ಸಹ ಒಳ್ಳೆಯದಲ್ಲ ಅಂತೇಳಿ ಕೆಲವರ ಅಭಿಪ್ರಾಯ. ಇನ್ನು ಕೆಲವು ಸಲ ನೋಡಿದಾಗ ಈ ಒಂದು ಅನಮ್ಯತೆ ಇದ್ದರೆ ಅದು ಒಳ್ಳೆಯದಂತ ಕೆಲವರು ಹೇಳ್ತಾರೆ. ಆದರೆ ಯಾವುದೇ ಸಂವಿಧಾನ ಬಹಳ ನಮ್ಯವೂ ಇರಬಾರ್ದು ಅಥವಾ ಬಹಳ ಅನಮ್ಯವೂ ಇರಬಾರ್ದು. ಅಂತಹ ರೀತಿಯಲ್ಲಿ ನಮ್ಮ ಭಾರತ ಸಂವಿಧಾನ ಇದೆ. ಅಂದರೆ ಭಾಗಶಃ ನಮ್ಯ ಅಥವಾ ಸರಳ ಮತ್ತು ಭಾಗಶಃ ಕಠಿಣ ಅಥವಾ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಭಾರತ ಸಂವಿಧಾನ ತಗೊಂಡಾಗ ತಿದ್ದುಪಡಿ ಮಾಡಲಿಕ್ಕೆ ತಗೊಂಡಾಗ ಭಾರತ ಸಂವಿಧಾನದಲ್ಲಿ ಈ ತಿದ್ದುಪಡಿ ವಿಧಾನವನ್ನು 20ನೇ ಭಾಗದಲ್ಲಿ 368ನೇ ವಿಧಿಯಲ್ಲಿ ನಮ್ಮ ಸಂವಿಧಾನವನ್ನು ಯಾವ ರೀತಿ ತಿದ್ದುಪಡಿ ಮಾಡಬೇಕಂತೇಳಿ ವಿವರಿಸಿದರೆ, ಈ ರೀತಿ ನೋಡಿದಾಗ ಪ್ರಮುಖವಾಗಿ ಸಂವಿಧಾನ ತಿದ್ದುಪಡಿಗಳಲ್ಲಿ 3 ಭಾಗಗಳು ಕಂಡು ಬರ್ತವೆ. 3 ರೀತಿಯಲ್ಲಿ ನಮ್ಮ ಭಾರತ ಸಂವಿಧಾನವನ್ನು ತಿದ್ದುಪಡಿ ಮಾಡ್ಬೋದು. ಇಲ್ಲಿ ಮೊದಲನೇದಾಗಿ ನಾವು ನೋಡಿದಾಗ ಏನಂದರೆ, ಸಂಸತ್ತಿನ ಸಾಮಾನ್ಯ ಬಹುಮತದಿಂದ ತಿದ್ದುಪಡಿ ಮಾಡುವ ವಿಧಾನ ಅಥವಾ ಸರಳ ವಿಧಾನದ ಮೂಲಕ ತಿದ್ದುಪಡಿ ಮಾಡುವ ವಿಧಾನ, ಬೈ ಸಿಂಪಲ್ ಮೆಜಾರಿಟಿ ಆಫ್ ಪಾರ್ಲಿಮೆಂಟ್ ಅಂತೇಳಿ ಒಂದನೇದು ಇದು. ಇನ್ನು ಎರಡನೇ ವಿಧಾನ ತಗೊಂಡಾಗ ಸಂಸತ್ತಿನ ವಿಶೇಷ ಬಹುಮತ ಹಾಗೂ ರಾಜ್ಯಗಳ ಸಮ್ಮತಿ ಮೂಲಕ ತಿದ್ದುಪಡಿ ಮಾಡುವ ವಿಧಾನ, ಅಮೆಂಡ್ಮೆಂಟ್ ಬೈ 2/3 ಮೆಜಾರಿಟಿ ಆಫ್ ದಿ ಪಾರ್ಲಿಮೆಂಟ್ ಅಂಡ್ ರ್ಯಾಟಿಫಿಕೇಷನ್ ಬೈ ಅಟ್ಲೀಸ್ಟ್ ಮೋರ್ ದೆನ್ ಹಾಫ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್ ಅಂತೇಳಿ ಇದು ಎರಡನೇದು. ಇನ್ನು ಮೂರನೇದು ನೋಡಿದಾಗ ವಿಶೇಷ ಬಹುಮತದಿಂದ ತಿದ್ದುಪಡಿ ಮಾಡುವ ವಿಧಾನ, ಬೈ ಸ್ಪೆಷಲ್ ಮೆಜಾರಿಟಿ ಅಂತೇಳಿ. ಹೀಗಾಗಿ ಈ 3 ವಿಧಾನಗಳ ಮೂಲಕ ನಮ್ಮ ದೇಶದ ಸಂವಿಧಾನವನ್ನು ತಿದ್ದುಪಡಿ ಮಾಡ್ಬೋದು. ಬಟ್ ಈ 3 ವಿಧಾನಗಳನ್ನು ನಾವೀಗ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ಮೊದಲನೇದು ವಿಧಾನ ಯಾವ ರೀತಿ ಇದೆ ಅಂದರೆ, ಸಂಸತ್ತಿನ ಸಾಮಾನ್ಯ ಬಹುಮತದಿಂದ ತಿದ್ದುಪಡಿ ಮಾಡುವ ವಿಧಾನ, ಬೈ ಸಿಂಪಲ್ ಮೆಜಾರಿಟಿ ಆಫ್ ಪಾರ್ಲಿಮೆಂಟ್ ಅಂತೇಳಿ. ಸಂವಿಧಾನದಲ್ಲಿರುವ ಕೆಲವು ನಿಯಮಗಳನ್ನು ಅಥವಾ ವಿಧಿಗಳನ್ನು ಸಂಸತ್ತು ತನ್ನ ಸಾಮಾನ್ಯ ಬಹುಮತದಿಂದ ತಿದ್ದುಪಡಿ ಮಾಡ್ಬೋದು. ಅಂದರೆ 50%ಗಿಂತ ಹೆಚ್ಚಿಗಿದ್ದರೆ. ಈ ರೀತಿ ಮಾಡುವಾಗ ಪ್ರಥಮವಾಗಿ ಉದ್ದೇಶಿತ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಸಂಸತ್ತಿನ
ಉಭಯ ಸದನಗಳಲ್ಲಿ ಯಾವ ಸದನದಲ್ಲಾದರೂ ಮಂಡಿಸ್ಬೋದು. ಆಮೇಲೆ ಎರಡನೇದಾಗ ನಂತರ ಅದು ಸಂಸತ್ತಿನ ಸದಸ್ಯರ ಹಾಜರಿರುವ ಮತ್ತು ಮತ ಚಲಾಯಿಸುವುದರೊಂದಿಗೆ ಬಹುಮತದಿಂದ ಅಂಗೀಕರಿಸಲ್ಪಡಬೇಕು. ಕೊನೆಗೆ ಈ ರೀತಿ ಸಂಸತ್ತಿನಿಂದ ಅಂಗೀಕರಿಸಲ್ಪಟ್ಟ ಮಸೂದೆ ಕಾಯ್ದೆಯಾಗಿ ಜಾರಿಗೆ ಬರಬೇಕಾದರೆ ಅದಕ್ಕೆ ರಾಷ್ಟ್ರಾಧ್ಯಕ್ಷರ ಸಮ್ಮತಿ ಪಡೆಯಬೇಕು. ಈ ವಿಧಾನಗಳನ್ನು ಈ ಒಂದು ಭಾಗದಲ್ಲಿ ಅನುಸರಿಸಬೇಕಾಗುತ್ತೆ. ಹೀಗೆ ಸಂಸತ್ತು ಒಂದು ಸಾಮಾನ್ಯ ಮಸೂದೆಯನ್ನು ಅಂಗೀಕರಿಸಲು ಯಾವ ವಿಧಾನವನ್ನು ಅನುಸರಿಸುತ್ತೆಯೋ ಅದೇ ವಿಧಾನವನ್ನೇ ಸಾಮಾನ್ಯ ತಿದ್ದುಪಡಿ ವಿಧಾನದಲ್ಲಿ ಅನುಸರಿಸಿದರೆ ಈ ವಿಧಾನದಿಂದ ನಮಗೆ ಸ್ಪಷ್ಟವಾಗುವುದೇನೆಂದರೆ ಸಂಸತ್ತು ಸಂವಿಧಾನ ತಿದ್ದುಪಡಿ ಮಾಡುವಲ್ಲಿ ಪರಮಾಧಿಕಾರ ಹೊಂದಿದೆ ಎಂಬತಕ್ಕಂಥ ನಮಗೆ ಗೊತ್ತಾಗ್ತಾಯಿದೆ. ಈ ವಿಧಾನದನ್ವಯ ನಮ್ಮ ಸಂವಿಧಾನವು ನಮ್ಯವಾಗಿದೆ ಅಥವಾ ಸರಳವಾಗಿದೆ ಅಂತಕ್ಕಂಥದ್ದು ನಮಗೆ ಖಚಿತವಾಗ್ತಾ ಇದೆ. ಈ ವಿಧಾನವನ್ನು ಅನುಸರಿಸಿ ತಿದ್ದುಪಡಿ ಮಾಡುವ ವಿಧಿಗಳಲ್ಲಿ ಈ ಮುಂದಿನ ವಿಧಿಗಳು ಪ್ರಮುಖವಾಗಿದ್ದಾವೆ. ಸರಳ ವಿಧಾನದ ಮೂಲಕ ತಿದ್ದುಪಡಿ ಮಾಡ್ತಕ್ಕಂಥ ವಿಧಾನಗಳು ಯಾವುವು ಅಂದರೆ ಹೊಸ ರಾಜ್ಯದ ಸ್ಥಾಪನೆ, 3ನೇ ವಿಧಿ ಆರ್ಟಿಕಲ್ 3. ಎರಡನೇದಾಗಿ ಅಸ್ತಿತ್ವದಲ್ಲಿರುವ ರಾಜ್ಯಗಳ ಪುನರ್ರಚನೆ, 4ನೇ ವಿಧಿ. ಪೌರತ್ವಕ್ಕೆ ಸಂಬಂಧಿಸಿದ ವಿಧಿಗಳು 5ರಿಂದ 11ನೇ ವಿಧಿಗಳು. 4ನೇದಾಗಿ ರಾಜ್ಯ ವಿಧಾನ ಪರಿಷತ್ತಿನ ಸ್ಥಾಪನೆ ಇಲ್ಲವೇ ರದ್ದತಿ, 169ನೇ ವಿಧಿ. ಇನ್ನು 5ನೇದಾಗಿ ಕೇಂದ್ರದ ಅಧಿಕೃತ ಭಾಷೆ, ಇದಕ್ಕೆ ಸಂಬಂಧಪಟ್ಟ ವಿಧಿಗಳಂದರೆ 344, 345 ಮತ್ತು 348ನೇ ವಿಧಿಗಳು. ಅನಂತರ 6ನೇದಾಗಿ ರಾಷ್ಟ್ರಪತಿ, ರಾಜ್ಯಪಾಲರು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಹಾಗೂ ಶ್ರೇಷ್ಠ ನ್ಯಾಯಾಲಯದ ನ್ಯಾಯಾಧೀಶರು, ಲೋಕಸಭೆ ಹಾಗೂ ರಾಜ್ಯಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಭಾರತದ ಮಹಾನಿಯಂತ್ರಕ ಮತ್ತು ಮಹಾಲೆಕ್ಕ ತಪಾಸಕರು ಇವರೆಲ್ಲರ ಸಂಬಳ ಹಾಗೂ ಭತ್ಯೆಗಳಿಗೆ ಸಂಬಂಧಿಸಿದ ವಿಧಿಗಳು ಯಾವುವೆಂದರೆ 75, 97, 223, 148, 164 ಸಬ್ ಕ್ಲಾಸ್ 5 ಮತ್ತು 221 ಸಬ್ ಕ್ಲಾಸ್ 2ನೇ ವಿಧಿಗಳು. ಈ ವಿಧಿಗಳು. ಆಮೇಲೆ 7ನೇದಾಗಿ ಪರಿಶಿಷ್ಟ ಜಾತಿ ಮತ್ತು ಜನಾಂಗಗಳಿಗೆ ಸಂಬಂಧಿಸಿದ ವಿಧಿಗಳು. ಆಮೇಲೆ 8ನೇದಾಗಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆ 124 ವಿಧಿ, ಇನ್ನೂ ಮುಂತಾದವು. ಈ ಎಲ್ಲ ವಿಧಿಗಳನ್ನು ಸರಳ ವಿಧಾನದ ಮೂಲಕ ಅಂದರೆ ಸಿಂಪಲ್ ಮೆಜಾರಿಟಿ ಮೂಲಕ ತಿದ್ದುಪಡಿ ಮಾಡ್ಬೋದು. ಇದು ಮೊದಲನೇ ವಿಧಾನ. ಇನ್ನು 2ನೇ ವಿಧಾನ ನಾವು ನೋಡಿದಾಗ 2ನೇದು ಏನಿದೆ ಅಂದರೆ ಸಂಸತ್ತಿನ ವಿಶೇಷ ಬಹುಮತ ಹಾಗೂ ರಾಜ್ಯಗಳ ಸಮ್ಮತಿ ಮೂಲಕ ತಿದ್ದುಪಡಿ ಮಾಡುವ ವಿಧಾನ. ಅಮೆಂಡ್ಮೆಂಟ್ ಬೈ 2/3 ಮೆಜಾರಿಟಿ ಆಫ್ ದಿ ಪಾರ್ಲಿಮೆಂಟ್ ಆ್ಯಂಡ್ ರ್ಯಾಟಿಫಿಕೇಷನ್ ಬೈ ಅಟ್ಲೀಸ್ಟ್ ಮೋರ್ ದ್ಯಾನ್ ಹಾಫ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್ಸ್. ಈ ವಿಭಾಗದಲ್ಲಿ ಸಂವಿಧಾನದ ಕೆಲವು ವಿಧಿಗಳನ್ನು ತಿದ್ದುಪಡಿ ಮಾಡುವ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಸಂವಿಧಾನ ತಿದ್ದುಪಡಿ ಮಸೂದೆಯು ಸಂಸತ್ತಿನ ಪ್ರತಿ ಸದನದಲ್ಲಿ ಒಟ್ಟು ಸದಸ್ಯರ ಬಹುಮತದಿಂದ ಅಂದರೆ 50% ಹೆಚ್ಚು ಸದಸ್ಯರ ಬೆಂಬಲದಿಂದ ಇದು ಬೆಂಬಲವನ್ನು ಪಡೆಯಬೇಕು. ಆನಂತರ ಹಾಜರಿರುವ ಒಟ್ಟು ಸದಸ್ಯರಲ್ಲಿ 2/3 ಸದಸ್ಯರು ಅದರ ಪರವಾಗಿ ಮತ ಚಲಾಯಿಸಬೇಕು. ನಂತರ ಕನಿಷ್ಠ ಪಕ್ಷ ಅರ್ಧದಷ್ಟು ರಾಜ್ಯಗಳ ಶಾಸಕಾಂಗಗಳು ಆ ತಿದ್ದುಪಡಿ ಮಸೂದೆಯನ್ನು ಸ್ವೀಕರಿಸಬೇಕು. ಅಂದರೆ 15 ರಾಜ್ಯಗಳು, ನಮ್ಮ ಭಾರತದಲ್ಲಿ ಸುಮಾರು 29 ರಾಜ್ಯಗಳಿವೆ. 29 ರಾಜ್ಯಗಳಲ್ಲಿ ಕನಿಷ್ಠ 15 ರಾಜ್ಯಗಳಾದರೂ ಅದಕ್ಕೆ ಒಪ್ಪಿಗೆ ಕೊಡಬೇಕು ಅಥವಾ ಅನುಮೋದನೆ ಕೊಡಬೇಕು. ಕೊನೆಗೆ ಆ ತಿದ್ದುಪಡಿ ಜಾರಿಗೆ ಬರಬೇಕಾದರೆ ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆ ಪಡೆಯಬೇಕು. ಈ ವಿಧಾನದಿಂದ ಸ್ಪಷ್ಟವಾಗುವುದೇನೆಂದರೆ ನಮ್ಮ ಸಂವಿಧಾನವು ಹೆಚ್ಚು ಕಡಿಮೆ ಅನಮ್ಯವಾಗಿದೆ ಅಥವಾ ಕಠಿಣವಾಗಿದೆ ಅಂತೇಳಿ. ಏಕೆಂದರೆ ರಾಜ್ಯಗಳು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತವೆ. ಭಾರತ ಸರ್ಕಾರ ಪದ್ಧತಿಯು ಸಂಯುಕ್ತ ಸರ್ಕಾರ ಎಂಬುದು ಇದರಿಂದ ವ್ಯಕ್ತವಾಗ್ತದೆ. ಈ ವಿಧಾನವನ್ನು ಅನುಸರಿಸಿ ಈ ಕೆಳಕಂಡ ವಿಧಿಗಳನ್ನು ತಿದ್ದುಪಡಿ ಮಾಡಬಹುದು. ಮುಂದೆ ಹೇಳ್ತಕ್ಕಂಥ ವಿಧಿಗಳು ಇದರಲ್ಲಿ ಯಾವ ವಿಧಿಗಳು ಬರ್ತವಂದರೆ ರಾಷ್ಟ್ರಾಧ್ಯಕ್ಷರ ಚುನಾವಣೆ 54ನೇ ವಿಧಿ, ಅವರ ಚುನಾವಣಾ ವಿಧಾನ 55ನೇ ವಿಧಿ, ಕೇಂದ್ರ ಮತ್ತು ರಾಜ್ಯಗಳ ನಡುವಣ ಶಾಸನೀಯ ಸಂಬಂಧಗಳು, ಆಮೇಲೆ ಕೇಂದ್ರ ಮತ್ತು ರಾಜ್ಯಗಳ ಕಾರ್ಯಗಳ ಅಧಿಕಾರ ವ್ಯಾಪ್ತಿ 73 ಮತ್ತು 162ನೇ ವಿಧಿಗಳು, ಸರ್ವೋಚ್ಚ ನ್ಯಾಯಾಲಯ ಮತ್ತು ಶ್ರೇಷ್ಠ ನ್ಯಾಯಾಲಯಗಳಿಗೆ ಸಂಬಂಧಿಸಿದ ಕೆಲವು ಅಂಶಗಳು, ಅದರಲ್ಲಿ ಬರ್ತಕ್ಕಂಥ ವಿಧಿಗಳು 124ರಿಂದ 147 ಮತ್ತು 214ರಿಂದ
232ನೇ ವಿಧಿಗಳು. ನೆಕ್ಸ್ಟ್ ಪಾರ್ಲಿಮೆಂಟ್ನಲ್ಲಿ ರಾಜ್ಯಗಳ ಪ್ರಾತಿನಿಧ್ಯ, ನಂತರ ಸಂವಿಧಾನ ತಿದ್ದುಪಡಿ ಮಾಡುವ ವಿಧಾನ ಅಂದರೆ ಆರ್ಟಿಕಲ್ 368. ಈ ಎಲ್ಲ ವಿಧಿಗಳು ಈ 2ನೇ ಭಾಗದಲ್ಲಿ ಬರ್ತಾ ಇದ್ದಾವೆ. ಇನ್ನು 3ನೇ ಭಾಗದಲ್ಲಿ ನಾವು ನೋಡಿದಾಗ ವಿಶೇಷ ಬಹುಮತದಿಂದ ತಿದ್ದುಪಡಿ ಮಾಡುವ ವಿಧಾನ ಬೈ ಸ್ಪೆಷಲ್ ಮೆಜಾರಿಟಿ, ಇದರಲ್ಲಿ ಕೆಲವೊಂದು ವಿಧಿಗಳು ಬರ್ತವೆ. ಇದರಲ್ಲಿ ಬರ್ತಕ್ಕಂಥ ಕೆಲವೊಂದು ವಿಧಿಗಳು ಯಾವುದಂದರೆ, ಸಂವಿಧಾನದ ಕೆಲವು ಮುಖ್ಯ ವಿಷಯಗಳನ್ನು ಸಂಸತ್ತು ತನ್ನ ವಿಶೇಷ ಬಹುಮತದಿಂದ ತಿದ್ದುಪಡಿ ಮಾಡಬಹುದು. ಇಲ್ಲಿ ಬರ್ತಕ್ಕಂಥದ್ದೇನೆಂದರೆ, ತಿದ್ದುಪಡಿ ಮಾಡುವ ಮಸೂದೆಯು ಸಂಸತ್ತಿನ 2 ಸದನಗಳಲ್ಲಿ ಒಟ್ಟು ಸದಸ್ಯರ ಬಹುಮತದಿಂದ ಅಂದರೆ 50%ಕ್ಕಿಂತ ಹೆಚ್ಚು ಅಂಗೀಕೃತವಾಗಬೇಕು. ನಂತರ ಹಾಜರಿರುವ ಸದಸ್ಯರಲ್ಲಿ 2/3 ಸದಸ್ಯರು ಅದರ ಪರವಾಗಿ ಮತ ಚಲಾಯಿಸಬೇಕು. ಆಮೇಲೆ 3ನೇದಾಗಿ, ಈ ರೀತಿ ಅಂಗೀಕರಿಸಿದ ಮಸೂದೆಯು ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆ ಅಥವಾ ಅಂಕಿತ ಪಡಿಬೇಕು. ಈ ವಿಧಾನದ ಪ್ರಕಾರವೂ ಕೂಡ ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದಂತೆ ಸಂಸತ್ತು ಪರಮಾಧಿಕಾರ ಪಡೆದಿದೆ. ಆದ್ದರಿಂದ ಇಲ್ಲಿಯೂ ಸಂವಿಧಾನ ನಮ್ಯವಾಗಿರೋದು ಕಂಡುಬರ್ತದೆ. ಆದರೆ ಈ 3 ವಿಧಾನಗಳಲ್ಲಿ ನಾವು ನೋಡಿದಾಗ, ಮೊದಲದಾಗಿ ಸರಳ ವಿಧಾನದ ಮೂಲಕ ನೋಡಿದಾಗ ಬಹಳ ಸಿಂಪಲ್ ಆಗಿ ಯಾವ ಬೇಕಾದರೂ ಅವಾಗ 50% ಹೆಚ್ಚಿನ ಒಂದು ಮೆಜಾರಿಟಿ ಇದ್ದರೆ ತಿದ್ದುಪಡಿ ಮಾಡ್ಬೋದು. ಇನ್ನು 2ನೇದಾಗಿ ನೋಡಿದಾಗ ವಿಶೇಷ ವಿಧಾನ ಮತ್ತು ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ ಸ್ವಲ್ಪ ಕಠಿಣವಾಗಿರ್ತಕ್ಕಂಥ ವಿಧಾನ ಅಲ್ಲಿದೆ. ಇನ್ನು 3ನೇದಾಗಿ ವಿಶೇಷ ವಿಧಾನ 2/3 ಮೆಜಾರಿಟಿಯಿಂದ ಒಂದು ಒಪ್ಪಿಗೆ ಕೊಟ್ಟು ಕೆಲವೊಂದು ವಿಧಿಗಳನ್ನು ತಿದ್ದುಪಡಿ ಮಾಡ್ಬೋದು. ಹೀಗಾಗಿ ನಮ್ಮ ಸಂವಿಧಾನ ಇರತಕ್ಕಂಥ ಎಲ್ಲ ವಿಧಿಗಳನ್ನು ಒಂದೇ ರೀತಿಯಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಬರೋದಿಲ್ಲ. ಕೆಲವೊಂದು ವಿಧಿಗಳನ್ನು ಭಾಳ ಸರಳವಾಗಿ, ಕೆಲವೊಂದು ವಿಧಿಗಳನ್ನು ಕಠಿಣವಾಗಿ ತಿದ್ದುಪಡಿ ಮಾಡಲಿಕ್ಕೆ ಸಂವಿಧಾನ ರಚನಾಕಾರರು ತಿಳಿಸಿದ್ದಾರೆ. ಆ ಪ್ರಕಾರವಾಗಿ ನಾವು ನೋಡಿದಾಗ ನಮ್ಮ ಭಾರತ ಸಂವಿಧಾನ ತಿದ್ದುಪಡಿ ಮಾಡುವಾಗ ಬಹಳ ನಮ್ಯವೂ ಅಲ್ಲ ಅಥವಾ ಅನಮ್ಯವಲ್ಲ, ಅಂದರೆ ಬಹಳಷ್ಟು ಫ್ಲೆಕ್ಸಿಬಿಲಿಟಿ ಇಲ್ಲ, ಬಹಳಷ್ಟು ರಿಜಿಡ್ಯೂನ್ ಇಲ್ಲ. ಭಾಗಶಃ ನಮ್ಯ ಸಂವಿಧಾನ ಮತ್ತು ಭಾಗಶಃ ಅನಮ್ಯ ಸಂವಿಧಾನವಾಗಿ ನಮ್ಮ ಭಾರತದಲ್ಲಿ ಈ ರೀತಿಯಾಗಿ ತಿದ್ದುಪಡಿ ಮಾಡ್ಬೋದು. ಸೊ ಕೊನೆಯದಾಗಿ ಸಮಾರೋಪ ಅಥವಾ ಕನ್ಕ್ಲೂಷನ್, ಭಾರತ ಸಂವಿಧಾನ ಫೆಡರಲ್ ಸಂವಿಧಾನವಾಗಿದ್ದರೂ ತಿದ್ದುಪಡಿ ವಿಷಯದಲ್ಲಿ ಸಂಸತ್ತಿಗೆ ಪೂರ್ಣ ಅಧಿಕಾರವಿದೆ. ಕೆಲವು ಸಂವಿಧಾನ ನಿಯಮಗಳನ್ನು ತಿದ್ದುಪಡಿ ಮಾಡಲು ಸಂಸತ್ತು ಅಂಗೀಕರಿಸಿದ ಮಸೂದೆಯನ್ನು ಅರ್ಧದಷ್ಟು ರಾಜ್ಯ ಶಾಸಕಾಂಗಗಳು ಅನುಮೋದಿಸಬಹುದೇ ಹೊರತು ರಾಜ್ಯ ಶಾಸಕಾಂಗಗಳಲ್ಲಿ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಮಂಡಿಸುವಂತಿಲ್ಲ. ಪರಿಣಾಮವಾಗಿ ಸಂಸತ್ತು ರಾಜ್ಯಗಳ ಸ್ವಾಯತ್ತತೆಯನ್ನು ಕಸಿದುಕೊಳ್ಳಬಹುದು ಅಥವಾ ಕುಂಠಿತಗೊಳಿಸಬಹುದು. ಕೇಂದ್ರದ ಆಡಳಿತ ಪಕ್ಷಕ್ಕೆ ಉಭಯ ಸದನಗಳಲ್ಲಿ ಹೆಚ್ಚು ಬಹುಮತವಿದ್ದರೆ ಸುಲಭವಾಗಿ ಸಂವಿಧಾನವನ್ನು ತಿದ್ದುಪಡಿ ಮಾಡ್ಬೋದು. ಸೊ ಇಷ್ಟು ಈ ಒಂದು ಕನ್ಕ್ಲೂಷನ್ ಹೇಳ್ಬೋದು. ಥ್ಯಾಂಕ್ ಯು.